ಪುರಾಣ ಪಯಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಹಾನ್ ಶಕ್ತಿಯನ್ನು ಹೊಂದಿರುವ ಶಿವನಿಗೆ ಸಂಬಂಧಿಸಿದಂತೆ ಅನೇಕ ದಂತಕಥೆಗಳು ಇವೆ. ಅಂಥ ವಿಶೇಷ ಕಥೆ ಪುರಾಣಗಳಿಂದ ಸ್ಥಾಪಿಸಲಾದ ದೇವಾಲಯವೇ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ. ದಕ್ಷಿಣದ ಕಾಶಿ ಎಂದು ಕರೆಯುವ ಗೋಕರ್ಣವು ದೇವತೆಗಳು ವಾಸವಾಗಿರುವ ಪವಿತ್ರ ಭೂಮಿ. ಇಲ್ಲಿ ಶಿವನಿಗೆ ಸಂಬಂಧಿಸಿದ ಮಹಾನ್ ದೇವಾಲಯವೂ ಇದೆ. ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದ ಬಗೆಗೆ ಇರುವ ದಂತಕಥೆಯನ್ನು ತಿಳಿದುಕೊಳ್ಳುವುದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಗೋಕರ್ಣದ ಬಗ್ಗೆ ಇರುವ ದಂತಕಥೆಯನ್ನು ತಿಳಿದುಕೊಳ್ಳೋಣ. ರಾವಣನು ಗುಣದಲ್ಲಿ ದುಷ್ಟತೆಯನ್ನು ಹೊಂದಿದ್ದರೂ ಶಿವನ ಭಕ್ತನಾಗಿದ್ದ. ತಾಯಿಯ ಆಸೆಯನ್ನು ಈಡೇರಿಸುವ ಸಲುವಾಗಿ ಶಿವನ ಕುರಿತು ತಪಸ್ಸನ್ನು ಕೈಗೊಂಡ. ರಾವಣನ ತಪಸ್ಸಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾದಾಗ ರಾವಣನು ಶಿವನಿಂದ ಆತ್ಮಲಿಂಗವನ್ನು ಪಡೆದುಕೊಂಡ. ಶಿವನಿಂದ ಆತ್ಮಲಿಂಗವನ್ನು ಪಡೆದ ರಾವಣನು ಖುಷಿಯಿಂದ ಮನೆಗೆ ಸಾಗುವಾಗ ಸಂಧ್ಯಾಕಾಲವಾಗಿತ್ತು. ಆ ಪವಿತ್ರ ಸಮಯದಲ್ಲಿ ಅರ್ಘ್ಯವನ್ನು ನೀಡಬೇಕಾಗಿತ್ತು. ಆದರೆ ಕೈಯಲ್ಲಿರುವ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವಂತಿರಲಿಲ್ಲ. ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟರೆ ಅದನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿല്ലെಂದು ಶಿವನು ಮೊದಲೇ ರಾವಣನಿಗೆ ಹೇಳಿದ್ದ. ಹೀಗಾಗಿ ರಾವಣನು ಅಲ್ಲಿ ಯಾರಾದರೂ ಸಿಗುತ್ತಾರೆಂದು ಹುಡುಕಾಡಿದಾಗ ಅಲ್ಲಿಯೇ ಇದ್ದ ಹುಡುಗನ ಕೈಯಲ್ಲಿ ಆತ್ಮಲಿಂಗವನ್ನು ಹಿಡಿದುಕೊಳ್ಳಲು ರಾವಣನು ಹೇಳಿದನು. ಆತ್ಮಲಿಂಗದ ರಕ್ಷಣೆಗಾಗಿ ಅಲ್ಲಿ ಬಾಲಕನ ರೂಪದಲ್ಲಿ ಗಣೇಶನೇ ಇದ್ದ. ರಾವಣನು ಆತ್ಮಲಿಂಗವನ್ನು ಬಾಲಕನ ರೂಪದ ಗಣೇಶನ ಕೈಗೆ ಕೊಟ್ಟು ಅರ್ಘ್ಯವನ್ನು ಸಲ್ಲಿಸಲು ಹೋದಾಗ ಗಣೇಶನು ಆತ್ಮಲಿಂಗವನ್ನು ಗೋಕರ್ಣದ ನೆಲದ ಮೇಲೆ ಇಟ್ಟನು. ಅರ್ಘ್ಯವನ್ನು ಮುಗಿಸಿ ಬಂದ ರಾವಣನು ಆತ್ಮಲಿಂಗವನ್ನು ನೆಲದ ಮೇಲೆ ಇರುವುದನ್ನು ಕಂಡು ಆತ್ಮಲಿಂಗವನ್ನು ನೆಲದಿಂದ ಮೇಲೆತ್ತಲು ಪ್ರಯತ್ನಿಸಿದನು. ಆದರೆ ಅದು ಸಾಧ್ಯವಾಗಲಿಲ್ಲ. ಆಗ ರಾವಣನು ಲಿಂಗವನ್ನು ಅಲ್ಲಾಡಿಸಲು ಪ್ರಯತ್ನಿಸಿದಾಗ ಅದು ಚೂರು ಚೂರಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಬಿದ್ದಿತು. ಆತ್ಮಲಿಂಗದ ಚೂರು ಬಿದ್ದ ಸ್ಥಳಗಳಲ್ಲಿ ಮಹಾಬಲೇಶ್ವರ, ಧಾರೇಶ್ವರ, ಗುಣವಂತೇಶ್ವರ, ಮುರುಡೇಶ್ವರ ಮತ್ತು ಶನೇಶ್ವರ ದೇವಾಲಯಗಳನ್ನು ಕಟ್ಟಲಾಯಿತು. ಆತ್ಮಲಿಂಗವು ಗೋಕರ್ಣದಲ್ಲಿಯೇ ಉಳಿದುಕೊಂಡಿತು ಮತ್ತು ಮಹಾಬಲೇಶ್ವರ ದೇವಾಲಯವನ್ನು ಗೋಕರ್ಣದಲ್ಲಿ ಸ್ಥಾಪಿಸಲಾಯಿತು. ಈ ಮಹಾಬಲೇಶ್ವರ ದೇವಸ್ಥಾನವು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿದೆ. ಸಮುದ್ರ ತೀರಕ್ಕೆ ಸಮೀಪದಲ್ಲಿರುವ ಈ ದೇವಾಲಯವು ಅತ್ಯಂತ ಪವಿತ್ರತೆಯಿಂದ ಕೂಡಿದೆ. ಈ ದೇವಸ್ಥಾನದಲ್ಲಿ ಶಿವನ ಆತ್ಮಲಿಂಗವಿರುವುದನ್ನು ನೋಡಬಹುದು. ಇಲ್ಲಿ ಭಕ್ತರು ಒಂದು ಪವಿತ್ರ ಸ್ಥಳದಲ್ಲಿ ಆತ್ಮಲಿಂಗವನ್ನು ಸಹ ಸ್ಪರ್ಶಿಸಬಹುದು. ಈ ದೇವಾಲಯದಲ್ಲಿರುವ ಆತ್ಮಲಿಂಗವನ್ನು ಸ್ಪರ್ಶಿಸಿದರೆ ಎಲ್ಲ ಪಾಪಗಳಿಂದಲೂ ಮುಕ್ತಿ ಹೊಂದಬಹುದೆಂಬ ನಂಬಿಕೆ ಇದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.